ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದಂತಹ ನಟಿ ರನ್ಯಾ ರಾವ್ ವಿರುದ್ಧ ಅಕ್ರಮ ಚಿನ್ನ ಸಾಗಾಟ ಕೇಳಿಬಂದಿದೆ. ಹಾಗಾದರೆ ನಟಿ ರನ್ಯಾ ರಾವ್ ಯಾರು, ಯಾವೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ, ಮೂಲತಃ ಯಾವ ಊರಿನವರು, ಈಗ ಈ ರೀತಿ ಯಾಕೆ ಚಿನ್ನ ಸಾಗಾಟನೆಯಲ್ಲಿ ಸಿಲುಕಿದ್ದಾರೆ? ನಟಿ ರನ್ಯಾ ರಾವ್ ಮೂಲತಃ ಚಿಕ್ಕಮಗಳೂರಿನವರು. 1991 ಮೇ 28ರಂದು ನಟಿ ರನ್ಯಾ ರಾವ್ ಜನಿಸಿರುತ್ತಾರೆ. IPS ಅಧಿಕಾರಿಯಾಗಿರುವ ರಾಮಚಂದ್ರ ರಾವ್ ಅವರ ಪುತ್ರಿಯಾಗಿರೋ ರನ್ಯಾ ರಾವ್ ತಮ್ಮ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿಯೇ ಮುಗಿಸಿರುತ್ತಾರೆ. 2014ರಲ್ಲಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದು ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ ಚಿತ್ರದ ಮೂಲಕ ಗುರುತಿಸಿಕೊಂಡಿದ್ದಾರೆ. ನಂತರ ತಮಿಳು ಚಿತ್ರದಲ್ಲೂ ಸಹ ನಟಿಸಿದ್ದು, ನಂತರ 2017ರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಪಟಾಕಿ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಈಗ ನೋಡಿದ್ರೆ ಬೇರ್ಯಾವುದೋ ವಿಚಾರದಲ್ಲಿ ಸುದ್ದಿಯಾಗಿರುತ್ತಾರೆ. ಈ ರೀತಿಯಾದ ಹಿನ್ನೆಲೆಯನ್ನು ಹೊಂದಿರುವಂತಹ ನಟಿ ರನ್ಯಾ ರಾವ್ ವಿದೇಶದಿಂದ ಬರುತ್ತಿದ್ದ ರನ್ಯಾ ರಾವ್ರನ್ನ DRI ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ರವರು ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ವಶಪಡಿಸಿಕೊಂಡಿದ್ದಾರೆ. ವಿದೇಶದಿಂದ ಹೆಚ್ಚುವರಿ ಚಿನ್ನ ತಂದಿರುವಂತಹ ಆರೋಪದ ವಿರುದ್ಧ ದುಬೈನಿಂದ ಬರುವಾಗ ಏರ್ಪೋರ್ಟ್ನಲ್ಲಿ DRI ವಶಪಡಿಸಿಕೊಂಡಿದೆ. ಹಾಗಾದರೆ ಎಷ್ಟರವರೆಗೂ ವಿದೇಶದಿಂದ ಚಿನ್ನ ತರಬಹುದು ಎಂದಾದರೆ, ಪುರುಷರಾದರೆ 20 ಗ್ರಾಂವರೆಗೆ ಚಿನ್ನವನ್ನು ತರಬಹುದು, ಮಹಿಳೆಯರಾದರೆ 40 ಗ್ರಾಂವರೆಗೂ ಚಿನ್ನವನ್ನು ತರಬಹುದು. ಅದಕ್ಕೂ ಮೀರಿ ಚಿನ್ನವನ್ನು ತಂದಿದ್ದೇ ಆದರೆ ಅದಕ್ಕೆ ಕಸ್ಟಮ್ ಡ್ಯೂಟಿಯನ್ನು ಕಟ್ಟಬೇಕಾಗುತ್ತದೆ. ಹಾಗೆಯೇ ಹೆಚ್ಚುವರಿ ಚಿನ್ನವನ್ನು ತರುವುದು ಅಪರಾಧವಾಗುತ್ತದೆ. ನಟಿ ರನ್ಯಾ ರಾವ್ 14.8 kg ಚಿನ್ನವನ್ನು ಭಾರತಕ್ಕೆ ದುಬೈನಿಂದ ತರುವಾಗ DRI ವಶಪಡಿಸಿಕೊಂಡಿದೆ. ಹಾಗಾದರೆ ನಟಿ ಪರಿಸ್ಥಿತಿ ಮುಂದೇನು ಅಂತ ನೋಡೋದಾದರೆ, ಚಿನ್ನಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ನಟಿ ಸಲ್ಲಿಸಬೇಕು. ಇಲ್ಲವಾದರೆ ದಾಖಲೆಗಳನ್ನು ಸಲ್ಲಿಸುವುದಲ್ಲಿ ವ್ಯರ್ಥವಾದರೆ ಅದನ್ನು ಅಂದರೆ ಚಿನ್ನವನ್ನು ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಹಾಗೆಯೇ ಅಕ್ರಮ ಸಾಗಾಟವೆಂದು ನಟಿ ರನ್ಯಾ ರಾವ್ ವಿರುದ್ಧ ದಂಡ ವಿಧಿಸಬಹುದು. ನಂತರ ಚಿನ್ನದ ಪ್ರಮಾಣ ಹೆಚ್ಚು ಇರುವ ಕಾರಣ ಜೈಲು ಶಿಕ್ಷೆಯಾಗುತ್ತದೆ. ಇನ್ನು ಈಕೆ 3 ತಿಂಗಳ ಹಿಂದೆಯಷ್ಟೇ ನಟಿ ರನ್ಯಾ ರಾವ್ ಹೆಸರಾಂತ ಆರ್ಕಿಟೆಕ್ಟ್ ಆಗಿರುವ ಜತಿನ್ ಹುಕ್ಕೇರಿಯವರನ್ನ ವಿವಾಹವಾಗಿರುತ್ತಾರೆ. ಹಾಗೆಯೇ ಅವರ ಮನೆಯಲ್ಲಿಯೂ ಸಹ ಚಿನ್ನ ಹಾಗೂ ನಗದು ಹಣ ಪತ್ತೆಯಾಗಿರುತ್ತದೆ. ಹಾಗೆ ನಟಿ ರನ್ಯಾ ರಾವ್ ಕಳೆದ 15 ದಿನಗಳಲ್ಲಿ 4 ಬಾರಿ ನಟಿ ದುಬೈ ಪ್ರವಾಸವನ್ನು ಕೈಗೊಂಡಿರುತ್ತಾರೆ. ನಂತರ DRI ವಶಪಡಿಸಿಕೊಂಡಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ವಿಚಾರಣಾ ಅಧೀನ ಕೈದಿ ನಂಬರ್ 2198/25 ಕೈದಿ ನಂಬರನ್ನು ನೀಡಲಾಗುತ್ತದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನಟಿ ರನ್ಯಾ ರಾವ್ರನ್ನ ಒಪ್ಪಿಸಲಾಗಿದೆ. ಹಾಗಾದರೆ ಅವರು ಯಾವ ಕಾರಣಕ್ಕೆ ಚಿನ್ನವನ್ನು ತರುತ್ತಿದ್ದರು, ಅವರು ಅದನ್ನು ಯಾರಿಗಾದರೂ ಒಪ್ಪಿಸುತ್ತಿದ್ದರಾ, ಅದರ ಉದ್ದೇಶವೇನು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.